ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಏಕಕಾಲದಲ್ಲಿ 150 ಟೆಲಿಸ್ಕೋಪ್ಗಳನ್ನು ತಯಾರಿಸಿದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಮಾಡಿದ ವಿದ್ಯಾರ್ಥಿಗಳು. ದೊಡ್ಡಬಳ್ಳಾಪುರದಲ್ಲಿ ನಡೆದ ವಿಶ್ವ ದಾಖಲೆಯ ಪ್ರಥಮ ಟೆಲಿಸ್ಕೋಪ್ ಕಾರ್ಯಾಗಾರ ಇದೇ ತಿಂಗಳು 1 ರಿಂದ 9ನೇ ತಾರೀಖುವರೆಗೆ ಏರ್ಪಡಿಸಲಾಗಿದ್ದು, ನೂತನವಾಗಿ ಕಾರ್ಯಾಗಾರದಲ್ಲಿ ವಿಶ್ವ ದಾಖಲೆ ಮಾಡಿರುವವರಿಗೆ ಕೀರ್ತಿಸಲಿದೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇಶಿಪುರ ಶಿಕ್ಷಕ ನಂದೀಶ್ ಹಾಗೂ ಮೈಸೂರು ಶ್ರೀ ಗೋಕುಲ ವಿದ್ಯಾಸಂಸ್ಥೆಯ 8ನೇ ತರಗತಿ ವಿದ್ಯಾರ್ಥಿ ಪಾಲಕ್ಷರಾಜ್ ಎಂಬ ವಿದ್ಯಾರ್ಥಿ 9 ದಿನಗಳ ಸತತವಾಗಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದು, ಈ ಕಾರ್ಯಾಗಾರದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ಕೀರ್ತಿ ತಂದವರಿಗೆ ಕರ್ನಾಟಕ ರಾಜ್ಯ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ವಿಶ್ವ ದಾಖಲೆ ಪದಕವನ್ನು ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಿದರು.